ನೋಡಿ 6th one ಏನ್ ಕೊಟ್ಟಿದ್ದಾರೆ. ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಎಫ್ ಅಂಡ್ ಎಫ್ ಆರ್ ರೆಸ್ಪೆಕ್ಟಿವ್ಲಿ ಮಿಡ್ ಪಾಯಿಂಟ್ಸ್ ಆಫ್ ಸೈಡ್ಸ್ ಎ ಬಿ ಬಿ ಸಿ ಅಂಡ್ ಸಿ ಎ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಇದೆ ನೋಡಿ. ಡಿ ಇ ಎಫ್ ಆರ್ ಮಿಡ್ ಪಾಯಿಂಟ್ಸ್ ರೆಸ್ಪೆಕ್ಟಿವ್ಲಿ ಮಿಡ್ ಪಾಯಿಂಟ್ಸ್ ಅಂತಂದ್ರೆ ಫಸ್ಟ್ ಡಿ ಇದೆ, ಡಿ ಎ ಬಿ ಮಿಡ್ ಪಾಯಿಂಟ್, ಅದೇ ರೀತಿ ಇ ಬಿ ಸಿ ಮಿಡ್ ಪಾಯಿಂಟ್, ಎಫ್ ಎ ಸಿ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಏನ್ ಕೇಳಿದರೆ, ಶೋ ದಟ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಡಿವೈಡೆಡ್ ಇಂಟು 4 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಬೈ ಜಾಯಿನಿಂಗ್ ಡಿ ಇ ಎಫ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ನಾವೀಗ ಈ 4 ಟ್ರಯಾಂಗಲ್ಸ್ ಏನಿದಾವಲ್ಲ ಅವು 4 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಶೋ ಮಾಡಬೇಕು. ಅದಕ್ಕೆ ಫಸ್ಟ್ ನಾವು ಗಿವನ್ ಏನಿದೆ ಅಂತ ಬರ್ಕೊಳ್ಳೋಣ. ಗಿವನ್ ಏನಿದೆ, ಡಿ ಇ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಅಂತ ಬರ್ಕೊಳ್ಳೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಬಿ ಸಿ ಅಂಡ್ ಸಿ ಎ ಅಲ್ವಾ. ಈಗ ನಾವೇನ್ ಶೋ ಮಾಡಬೇಕು ನೋಡಿ. ಇಲ್ಲಿ ಟ್ರಯಾಂಗಲ್ ಇ ಎಫ್ ಡಿ ಇದೆ ಅಲ್ಲ, ಅದೇ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಸಿ. ಸೊ ಬರೆಯೋಣ, ಟ್ರಯಾಂಗಲ್ ಇ ಎಫ್ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ ಅಲ್ವಾ. ಸೇಮ್ ಅದೇ ರೀತಿ ಟ್ರಯಾಂಗಲ್ ಬಿ ಡಿ ಇ. ಓಕೆ, ಟ್ರಯಾಂಗಲ್ ಬಿ ಡಿ ಇ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ. ಅದೇ ರೀತಿ ಟ್ರಯಾಂಗಲ್ ಡಿ ಎ ಎಫ್ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ ಅಲ್ವಾ. ಅಂದ್ರೆ ಆಲ್ ಫೋರ್ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ತೋರಿಸ್ತಾ ಇದೆ. ಓಕೆ, ಇದನ್ನೇ ಶೋ ಮಾಡಕ್ಕೆ ಏನ್ ಮಾಡ್ಬೋದು ನೋಡೋಣ. ನೋಡಿ, ಈ ಟ್ರಯಾಂಗಲ್ ಅಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಅಲ್ವಾ. ಡಿ ಇಸ್ ಮಿಡ್ ಪಾಯಿಂಟ್ ಟು ಎ ಬಿ, ಎಫ್ ಇಸ್ ಮಿಡ್ ಪಾಯಿಂಟ್ ಟು ಎ ಸಿ. ಸೊ ನಾವೇನ್ ಹೇಳ್ಬೋದು, ಡಿ ಎಫ್ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ಬೋದಲ್ವಾ. ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ನಾವು ಓದಿದೀವಲ್ವಾ. ಸೊ ಅದನ್ನೇ ಬರೆಯೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ಸ್ ಆಗಿದ್ರೆ ಮಾತ್ರ ನಾವು ಅದು ಹೇಳ್ಬೋದು ಅಲ್ವಾ. ಸೊ ಆಫ್ ಎ ಬಿ ಅಂಡ್ ಎ ಸಿ. ಸೊ ನಾವೇನ್ ಹೇಳ್ಬೋದು, ಡಿ ಎಫ್ ಈಸ್ ಪ್ಯಾರಲಲ್ ಟು ಬಿ ಸಿ. ಡಿ ಎಫ್ ಈಸ್ ಪ್ಯಾರಲಲ್ ಟು ಬಿ ಸಿ. ಹೆಂಗೆ ರೀಸನ್ ಹೇಳೋಣ. ಬೈ ಮಿಡ್ ಪಾಯಿಂಟ್ ಥಿಯರಮ್. ಈಗ ನೋಡಿ, ಡಿ ಎಫ್ ಇಸ್ ಪ್ಯಾರಲಲ್ ಟು ಬಿ ಸಿ ಅಂದ್ರೆ ಒಂದೇ, ಡಿ ಎಫ್ ಇಸ್ ಪ್ಯಾರಲಲ್ ಟು ಬಿಇ ಅಂದ್ರೂ ಒಂದೇ ಅಲ್ವಾ. ಇದು ಸೇಮ್ ಲೈನ್ ಇದೆ ಅಲ್ವಾ. ಸೊ ನಾವು ಡಿ ಎಫ್ ಇಸ್ ಪ್ಯಾರಲಲ್ ಟು ಬಿಇ ಅಂತ ಬರೆಯೋಣ. ಓಕೆ, ಇದನ್ನ ನಂಬರ್ 1 ಅಂತ ಕರೆಯೋಣ. ಯಾಕೆ ಈ ರೀತಿ ಮಾಡ್ಕೊಂಡ್ವಿ ಅಂದ್ರೆ ಹೇಳ್ತೀನಿ. ಓಕೆ, ಈಗ ಇದೇ ಟ್ರಯಾಂಗಲ್ ಅಲ್ಲಿ ಎಫ್ ಅಂಡ್ ಇ ಆರ್ ಮಿಡ್ ಪಾಯಿಂಟ್ಸ್ ಅಲ್ವಾ. ನೋಡಿ, ಈ ರೀತಿ ನೋಡಿ, ಬೇಸ್ ಎ ಬಿ ಆಗಿ ನೋಡಿ. ಇ ಎಫ್ ಇ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆದ್ರೆ ಇ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಆಯ್ತಲ್ವಾ. ಅದನ್ನೇ ಬರೆಯೋಣ. ಓಕೆ, ಏನಂತ ಬರೆಯೋಣ ನಾವು, ಇ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಇ ಯಾವ್ದಕ್ಕಿದೆ, ಬಿ ಸಿಗಿದೆ. ಫಸ್ಟ್ ಯಾವ್ದು ಬರ್ದಿರ್ತೀವಿ ಅದೇ ಬರಿಬೇಕು, ಬಿ ಸಿ. ಎಫ್ ಯಾವ್ದಕ್ಕಿದೆ, ಎ ಸಿಗಿದೆ, ಎ ಸಿ. ಓಕೆ, ಈಗ ನಾವೇನ್ ಹೇಳ್ಬೋದು,
ಇ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಅಂತ ಹೇಳ್ಬೋದು. ಇಫ್ ಇಸ್ ಪ್ಯಾರಲಲ್ ಟು ಎ ಬಿ. ಇದನ್ನು ರೀಸನ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಈಗ ನೋಡಿ, ಇ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಅಂದ್ರು ಒಂದೇ, ಇ ಎಫ್ ಇಸ್ ಪ್ಯಾರಲಲ್ ಟು ಬಿ ಡಿ ಅಂದ್ರು ಒಂದೇ ಅಲ್ವಾ, ಒಂದೇ ಸೇಮ್ ಲೈನೇ ಇದೆ. ಸೊ ಅದನ್ನೇ ಬರೆಯೋಣ. ಇ ಎಫ್ ಈಸ್ ಪ್ಯಾರಲಲ್ ಟು ಡಿ ಬಿ ಅಲ್ವಾ. ಈಗ ಇದನ್ನ 2 ಅಂತ ಕರೆಯೋಣ. ಈಗ ನಂಬರ್ 1 ನಲ್ಲಿ ಏನ್ ಹೇಳಿದ್ವಿ, ಡಿ ಎಫ್ ಇಸ್ ಪ್ಯಾರಲಲ್ ಟು ಬಿ ಅಂತ ಹೇಳಿದ್ವಿ. ನಂಬರ್ 2 ನಲ್ಲಿ ಇ ಎಫ್ ಇಸ್ ಪ್ಯಾರಲಲ್ ಟು ಡಿ ಬಿ ಅಂತ ಹೇಳಿದ್ವಿ. ಅಂದ್ರೆ ಇದೇನಾಯ್ತು ನೋಡ್ರಿ, ಬಿ ಇ ಎಫ್ ಡಿ ಏನಾಯ್ತು, ಒಂದು ಪ್ಯಾರಲೋಗ್ರಾಮ್ ಆಯ್ತು. ಯಾಕೆ, 2 pairs ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಹಂಗಿದ್ರೆ ನಾವು ಹೇಳ್ಬೋದಲ್ವಾ ಪ್ಯಾರಲೋಗ್ರಾಮ್ ಅಂತ. ಸೊ ಅದನ್ನೇ ಬರೆಯೋಣ. ಫ್ರಮ್ 1 and 2 ಬಿ ಇ ಎಫ್ ಡಿ, BEFD is a parallelogram. ಆಯ್ತಲ್ವಾ. ಅಂಡ್ ಪ್ಯಾರಲೋಗ್ರಾಮ್ ಆದಾಗ ಇದು ಡಿ ಏನಿದೆ ಇದಕ್ಕೆ ಡಯಾಗ್ನಲ್ ಅಲ್ವಾ. ಸೊ ಅದನ್ನು ಬರೆಯೋಣ. ಅಂಡ್ ಡಿ ಈಸ್ ಎ ಡಯಾಗನಲ್. ಈಗ ನೋಡಿ, ಪ್ಯಾರಲೋಗ್ರಾಮ್ ಪ್ರಾಪರ್ಟಿ ಏನ್ ಹೇಳತ್ತೆ, ಡಯಾಗನಲ್ ಯಾವುದೇ ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗನಲ್ ಏನ್ ಮಾಡತ್ತೆ, 2 ಈಕ್ವಲ್ ಪಾರ್ಟ್ಸ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡತ್ತೆ. ಈ 2 ಈಕ್ವಲ್ ಪಾರ್ಟ್ಸ್ ಆಗಿದೆ ಅಲ್ವಾ ಡಯಾಗನಲ್ ಇಂದ. ಟ್ರಯಾಂಗಲ್ ಬಿ ಡಿ ಇ ಆಗಿದೆ, ಇಲ್ಲಿ ಟ್ರಯಾಂಗಲ್ ಡಿ ಇ ಎಫ್ ಆಗಿದೆ. ಇವೆರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಇರ್ತವೆ ಅಂತ ಪ್ರಾಪರ್ಟಿ ಅದು ಪ್ಯಾರಲೋಗ್ರಾಮ್. ಸೊ ಅದನ್ನೇ ಬರೆಯೋಣ. ದೇರ್ಫೋರ್ ಟ್ರಯಾಂಗಲ್ BDE is congruent to triangle EFD ಅಲ್ವಾ. EFD ಕಾಂಗ್ರುಯೆಂಟ್ ಆಯ್ತು. ಸೊ ಇದನ್ನೇನಂತ ಬರೆಯೋಣ, ನಂಬರ್ 3 ಅಂತ ತಗೊಳ್ಳೋಣ. ಈಗ ಅದೇ ರೀತಿ ಬಿ ಇ ಸಿ ಎಫ್ ಕೂಡ ಪ್ಯಾರಲೋಗ್ರಾಮ್ ಆಗುತ್ತಲ್ವಾ. ಸೇಮ್ ಇದು ಯಾವ ಸ್ಟೆಪ್ಸ್ ಮಾಡಿದ್ವು ಅದೇ ರೀತಿ ಇದನ್ನು ಹೇಳ್ಬೋದಲ್ವಾ. ಯಾಕೆ, ಇಲ್ಲಿನೂ ಅದೇ ರೀತಿ ಆಯ್ತು. ಡಿ ಎಫ್ ಇಸ್ ಪ್ಯಾರಲಲ್ ಟು ಇ ಸಿ ಇದೆ, ಅಂಡ್ ಇ ಎಫ್ ಇಸ್ ಪ್ಯಾರಲಲ್ ಟು ಡಿ ಆಗತ್ತೆ. ಸೊ ಅದಕ್ಕೆ ಏನ ಹೇಳ್ಬೋದು ನಾವು, ಡಿ ಸಿ ಎಫ್ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ DECF is a parallelogram ಅಲ್ವಾ. ಈ ಪ್ಯಾರಲೋಗ್ರಾಮ್ ಆದ್ರೆ ಇದರಲ್ಲಿ ಇ ಎಫ್ ಏನಾಗತ್ತೆ, ಡಯಾಗನಲ್. ದೇರ್ಫೋರ್ ಇ ಎಫ್ ಈಸ್ ಎ ಡಯಾಗನಲ್. ಡಯಾಗನಲ್ ಆದ್ರೆ ಆಗೇನ್ ಮಾಡತ್ತೆ, ಈ ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗನಲ್ 2 ಈಕ್ವಲ್ ಅಂದ್ರೆ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡತ್ತೆ. ಸೊ ನಾವೇನ್ ಹೇಳ್ಬೋದು ಇಲ್ಲಿ, ಇ ಸಿ ಎಫ್ ಟ್ರಯಾಂಗಲ್ ಇ ಸಿ ಎಫ್ ಇಸ್ ಈಕ್ವಲ್ಸ್ ಟು ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ ಅಂತ ಅದನ್ನೇ ಬರೆಯೋಣ. ದೇರ್ಫೋರ್ ಟ್ರಯಾಂಗಲ್ ಇ ಎಫ್ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ ಅಲ್ವಾ. ಇದನ್ನ ನಂಬರ್ 4 ಅಂತ ಬರೆಯೋಣ. ಈಗ ಇಲ್ಲಿ ಪ್ಲೇಸ್ ಇಲ್ಲ, ಇಷ್ಟರಲ್ಲೇ ಬರೀತೀವಿ. ಈಗ ನೋಡಿ, ಅದೇ ರೀತಿ ಎ ಡಿ ಇ ಎಫ್ ಕೂಡ ಒಂದು ಪ್ಯಾರಲೋಗ್ರಾಮ್ ಆಗುತ್ತಲ್ವಾ. ಸೇಮ್ ಈಗ ಹೆಂಗ್ ತಗೊಂಡ್ವಿ ಅದೇ ರೀತಿ ಇ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಆಯ್ತು. ಎ ಬಿ ಬರೆಯೋದೊಂದೇ, ಎ ಡಿ ಬರೆಯೋದು ಒಂದೇ. ಈ 2 ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆಯ್ತು ಅಲ್ವಾ. ಅದೇ ರೀತಿ ಈ 2 ಸೈಡ್ಸ್ ಪ್ಯಾರಲಲ್ ಆಯ್ತು. ಡಿ ಇಸ್ ಪ್ಯಾರಲಲ್ ಟು ಎ ಎಫ್. ಸೊ ನಾವೇನ್ ಹೇಳ್ಬೋದು, ಸಿಮಿಲರ್ಲಿ ADEF is a parallelogram ಅಲ್ವಾ. ಪ್ಯಾರಲೋಗ್ರಾಮ್ ಆಯ್ತು. ಅದರಲ್ಲಿ ಡಿ ಎಫ್ ಏನಾಗುತ್ತೆ, ಡಯಾಗನಲ್. ಡಿ ಎಫ್ ಈಸ್ ಎ
ಡಯಾಗನಲ್ ಆಯ್ತು. ಸೊ ಡಯಾಗನಲ್ ಏನ್ ಮಾಡುತ್ತೆ, ಟೂ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡುತ್ತೆ ಒಂದು ಪ್ಯಾರಲೋಗ್ರಾಮ್. ಸೊ ನಾವೇನ್ ಹೇಳ್ಬೋದು ಇಲ್ಲಿ, ಟ್ರಯಾಂಗಲ್ ಡಿ ಎಫ್ ಇಸ್ ಎ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ ಅಂತ. ಸೊ therefore triangle DAF is congruent to triangle EFD ಅಲ್ವಾ. ಇದನ್ನ ನಂಬರ್ 5 ಅಂತ ಬರೆಯೋಣ. ಓಕೆ, ನೋಡಿ ಈಗ ನಂಬರ್ 3 ಏನ್ ಹೇಳಿದ್ವಿ, ಟ್ರಯಾಂಗಲ್ ಬಿ ಡಿ ಈಸ್ ಕಾಂಗ್ರುಯೆಂಟ್ ಟು ಇ ಎಫ್ ಡಿ. ನಾವೇನ್ ಶೋ ಮಾಡ್ಬೇಕು ಅನ್ಕೊಂಡಿದ್ವಿ ನೋಡಿ, ಟ್ರಯಾಂಗಲ್ ಬಿ ಡಿ ಇ ಕಾಂಗ್ರುಯೆಂಟ್ ಟು ಇ ಎಫ್ ಡಿ ಆಯ್ತು. ನಂಬರ್ 4 ಅಲ್ಲಿ ಇ ಎಫ್ ಸಿ, ಟ್ರಯಾಂಗಲ್ ಇ ಎಫ್ ಸಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ ಆಯ್ತು. ನಂಬರ್ 5 ನಲ್ಲಿ ಟ್ರಯಾಂಗಲ್ ಡಿ ಎ ಎಫ್ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇ ಎಫ್ ಡಿ ಅಲ್ವಾ, ಎಲ್ಲ ಶೋ ಮಾಡಿದ್ವಿ. ಸೊ ನಾವೇನ್ ಹೇಳ್ಬೋದು, ಸೊ ಫ್ರಮ್ 3, 4, 5 or 4 triangles are congruent. ಇದನ್ನೇ ಅಲ್ವಾ ಅವ್ರು ಶೋ ಮಾಡಕ್ ಹೇಳಿದ್ದು ನೋಡಿ. ಶೋ ದಟ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಡಿವೈಡೆಡ್ ಇಂಟು 4 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ. 4 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್